ಹೊರಗಡೆ ಹೋಗಿ ನಾವು ಪಿಜ್ಜಾ ತಿಂತೀವಿ ಅಂದರೆ ಒಂದು ಸ್ಮಾಲ್ ಸೈಜ್ ಪಿಜ್ಜಾಕ್ಕೆ ನಾವು 100 ರಿಂದ 200 ರೂಪಾಯಿ ಚಾರ್ಜ್ ಮಾಡಬೇಕಾಗುತ್ತೆ. ಅದನ್ನೇ ಮನೆಯಲ್ಲಿ ಈಸಿಯಾಗಿ ಸೇಮ್ ಹೊರಗಡೆ ಸಿಗೋ ಥರ ಟೇಸ್ಟಲ್ಲಿನೇ ಮಾಡ್ಕೋಬೋದು. ನಮ್ಮ ಮನೇಲಿ ಓವನ್ ಇಲ್ಲ ಅಂತ ಯೋಚನೆ ಮಾಡ್ತಿದ್ರೆ ತಲೆನೇ ಕೆಡಿಸ್ಕೋಬೇಡಿ. ನಾರ್ಮಲ್ ಆಗಿರೋ ಗ್ಯಾಸ್ ಮೇಲೇ ಯಾವ ರೀತಿ ಮಾಡೋದಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ ಪಕ್ಕ ಟ್ರೈ ಮಾಡಿ ಒಂದ್ಸಲ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಯೂಟ್ಯೂಬ್ ಚಾನಲ್. ಬನ್ನಿ ರೆಸಿಪಿ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಸಣ್ಣ ಬೌಲ್ಗೆ 2 ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಇದಕ್ಕೆ ಈಸ್ಟ್ ಹಾಕೋತಾ ಇದ್ದೀನಿ. ಬೇಸ್ಗೋಸ್ಕರ ಬೇಕು. ಆ್ಯಕ್ಟಿವ್ ಡ್ರೈ ಈಸ್ಟ್ ಅಂತ ಸಿಗುತ್ತೆ, ಇದನ್ನು ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನೊಂದು ಇನ್ಸ್ಟಂಟ್ ಡ್ರೈ ಈಸ್ಟ್ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಆ್ಯಕ್ಟಿವ್ ಆಗುತ್ತೆ. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದವ್ರು ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ. ಈ ಡ್ರೈ ಈಸ್ಟ್ನ ನಾನು ಜಸ್ಟ್ 1 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಡ್ರೈ ಈಸ್ಟ್ ಹಾಕೊಂಡ್ಬಿಟ್ಟು ಇದಕ್ಕೆ ಉಗುರು ಬೆಚ್ಚಗಿನ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಎಷ್ಟು ಬೇಕೋ ಅಷ್ಟು ನಿಮ್ಗೆ ಅಲ್ಲಿ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅದರಲ್ಲಿ ಗಂಟೆ ಏನು ಉಳಿಬಾರ್ದು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ನೆನಪಿಡಬೇಕು, ಈಸ್ಟ್ ಚೆನ್ನಾಗಿ ಆ್ಯಕ್ಟಿವ್ ಆಗಬೇಕಂದ್ರೆ ಒಂದು ಟಿಪ್ಸ್ ಏನಪ್ಪ ಅಂದರೆ ನೀರು ಜಸ್ಟ್ ಉಗುರು ಬೆಚ್ಚಲ್ಲಿರಬೇಕು. ಜಾಸ್ತಿ ಬಿಸಿ ಇರಬಾರ್ದು, ಜಾಸ್ತಿ ತಂಪು ಇರಬಾರ್ದು. ಬಿಸಿ ಇದ್ದರೆ ಈಸ್ಟು ಸತ್ತೋಗ್ಬಿಡುತ್ತೆ, ಆ್ಯಕ್ಟಿವ್ ಆಗೋಲ್ಲ. ಈಗ ಇದನ್ನು 10 ನಿಮಿಷ ಆ್ಯಕ್ಟಿವ್ ಆಗೋಕ್ಕೆ ಬಿಡೋಣ. ತೋರಿಸ್ತೀನಿ ನೋಡಿ 10 ನಿಮಿಷ ಆದಮೇಲೆ ಈಸ್ಟ್ ಯಾವ ಥರ ಆಗಿದೆ ಅಂತ. ನೋಡಿ ಇಷ್ಟು ಆ್ಯಕ್ಟಿವ್ ಆಗಿ ಉಬ್ಬಿ ಬಂದಿದೆ. ಈಗ ನಾವು ಇದನ್ನು ಬೇಸ್ ಹಿಟ್ಟಿಗೆ ಹಾಕ್ಕೊಂಬಿಟ್ಟು ನಾದ್ಕೊಳ್ಳೋಣ, ಓಕೆನಾ. ಇಲ್ಲಿ ನಾನು ಮೈದಾ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಹೊರಗಡೆ ಮೈದಾ ಹಿಟ್ಟಲ್ಲೇ ಬೇಸ್ ರೆಡಿ ಮಾಡ್ಕೊಳ್ಳೋದು. 2 ಬೌಲ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಬೇಕಿದ್ದರೆ ಹಾಕೋಬೋದು. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಆ್ಯಕ್ಟಿವ್ ಆಗಿರೋಂಥ ಈಸ್ಟ್ನ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಒಮ್ಮೆಗೆ ಹಾಕೊಳ್ಳೋದು ಬೇಡ, ಯಾಕಂದರೆ ಎಲ್ಲ ಹಿಟ್ಟಿಗೂ ಈಸ್ಟು ಚೆನ್ನಾಗಿ ಹೊಂದ್ಕೋಬೇಕು, ಒಂದೇ ಸಮನಾಗಿ ಈಕ್ವಲ್ ಆಗಿ ಬರಬೇಕು. 3 ಸ್ಟೆಪ್ಪಲ್ಲೇ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹದ ನೋಡಿಕೊಂಡು ಬೇಕಿದ್ರೆ ಎಷ್ಟು ನೀರು ಅವಶ್ಯಕತೆ ಇದೆ ಅಷ್ಟೇ ಸ್ವಲ್ಪನೇ ಹಾಕ್ಕೊಳ್ತಾ ನಾವು ಇದನ್ನು ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ಒಮ್ಮೆಗೆ ಜಾಸ್ತಿ ನೀರು ಹಾಕೋಕ್ಕೆಲ್ಲ ಹೋಗಬೇಡಿ, ಹಿಟ್ಟು ತುಂಬ ಮೆತ್ತಗಾಗ್ಬಿಡುತ್ತೆ. ನೋಡಿ ಈ ಥರ ಚೆನ್ನಾಗಿ ನಾದ್ಬಿಟ್ಟು ಇದಕ್ಕೆ ಎಣ್ಣೆ ಹಾಕಿ ಮುಚ್ಚಿಡೋಣ. ಇನ್ನೊಂದು ಬೌಲ್ನ ನೀವು ಬಹಳ ದೊಡ್ಡ ಸೈಜ್ ತಗೊಳ್ಳಿ, ಯಾಕಂದರೆ ಈ ಹಿಟ್ಟು ಡಬಲ್ ಆಗುತ್ತೆ ಕ್ವಾಂಟಿಟಿ. ನೋಡಿ ಇವಾಗ ನಾನು ತೊಗೊಂಡಿರೋ ಬೌಲಲ್ಲಿ ಈ ಹಿಟ್ಟು ಜಸ್ಟ್ ಒಂದು 1/4 ಭಾಗದಷ್ಟು ಇದೆ ಅಷ್ಟೇ. ಬಟ್ ಅದು ಎಲ್ಲ ರೆಡಿ ಆದಮೇಲೆ ಹಿಟ್ಟು ಎಷ್ಟು ಕ್ವಾಂಟಿಟಿ ಜಾಸ್ತಿ ಆಗಿದೆ ಅಂತ ತೋರಿಸ್ತೀನಿ ನಿಮಗೆ. ಇದನ್ನು ಮುಚ್ಚಿ ಮತ್ತು ಅದಕ್ಕೊಂದು ಕಾಟನ್ ಬಟ್ಟೆ ಸುತ್ತಾ ಇದ್ದೀನಿ, ಯಾಕಂದರೆ ಬೆಚ್ಚಗಿರಲಿ ಅಂತ. ಅದು ಎಷ್ಟು ಬೆಚ್ಚಗಿರುತ್ತೆ ಅಷ್ಟು ಬೇಗ ನಮ್ಮದು ಹಿಟ್ಟು ರೆಡಿ ಆಗುತ್ತೆ. ಮಿನಿಮಮ್ ಒಂದು 2 ತಾಸು ಬಿಡೋಣ. ಈಗ ಅದಕ್ಕೆ ಪಿಜ್ಜಾಗೆ ಬೇಕಾಗಿರೋ ಐಟಮ್ಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಚಿಲ್ಲಿ, ಟೊಮ್ಯಾಟೊ, ಆನಿಯನ್ನು, ಸ್ಪ್ರಿಂಗ್ ಆನಿಯನ್ನು, ಹಂಗೆ ಸ್ವೀಟ್ ಕಾರ್ನು ಮತ್ತು ತುರಿದಿಟ್ಕೊಂಡಿರೋ ಚೀಸು ಹಾಗೆ ಪಿಜ್ಜಾ ಸಾಸ್ ಕೂಡ ಬೇಕಾಗುತ್ತೆ. ಪಿಜ್ಜಾ ಸಾಸ್ ಇದು ಹೊರಗಡೆ ತಂದಿರೋದು, ಮನೇಲಿ ಕೂಡ ಮಾಡ್ಕೋಬೋದು. ಆದಷ್ಟು ಬೇಗ ಆ ವಿಡಿಯೋ ನಾನು ಶೇರ್ ಮಾಡ್ತೀನಿ, ಓಕೆನಾ. ಈಗ ಹಿಟ್ಟು 2 ತಾಸು ನೆನೆದಿದೆ. ಕ್ವಾಂಟಿಟಿ ಎಷ್ಟು ಜಾಸ್ತಿ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಈಸ್ಟು ನಾವು ಎಷ್ಟು ಚೆನ್ನಾಗಿ ನೆನೆಕಿಡ್ತೀವಿ ಅದೇ ಇದರ ಸೂಪರ್ ಟಿಪ್ಸ್ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು. ಮಿನಿಮಮ್ ಒಂದು 10 ರಿಂದ 15 ನಿಮಿಷ ಸ್ವಲ್ಪ ಆಯಿಲ್ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳೋಣ. ಈ ಥರ ಹದಡ ಹಚ್ಚಿ ಪೂರ್ತಿ ಮಿಜ್ಜಿ ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವಿ ಪಿಜ್ಜಾ ಬೇಸು ಅಷ್ಟು ಚೆನ್ನಾಗಿ ಬರುತ್ತೆ. ಸೇಮ್ ಔಟ್ಸೈಡಲ್ಲಿ ಸಿಗೋ ಥರನೇ ಇರುತ್ತೆ. ಮನೇಲಿ ಮಾಡಿದ್ದು ಅಂದರೆ ನಂಬೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಪಕ್ಕ ಒಂದು ಸರ್ತಿ ಈ ರೆಸಿಪಿ ನೀವು ಟ್ರೈ ಮಾಡಿ. ನಾನಿಲ್ಲಿ ಸ್ಮಾಲ್ ಪೀಸಸ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಮಕ್ಕಳೆಲ್ಲ ತಿಂತಾರೆ. ಮೈದಾ ಒಳ್ಳೆಯದಲ್ಲ, ಅದ್ರ ಜೊತೆಗೆ ಪಿಜ್ಜಾ ಬೇಸ್ನ ತೆಳುವಾಗಿ ಮಾಡ್ಕೋಬೇಕು ಅಂತ ಸ್ಮಾಲಾಗಿ ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ. ನೀವು ಪಿಜ್ಜಾ ಬೇಸ್ ದೊಡ್ಡದು ಬೇಕು ಅಂದರೆ ಜಾಸ್ತಿ ಹಿಟ್ಟನ್ನು ತೊಗೊಂಡು ಉಳ್ಳೆ ಮಾಡಿ ಇಟ್ಕೊಂಡ್ಬಿಟ್ಟು ಇದನ್ನೊಂದು 5 ನಿಮಿಷ ಮುಚ್ಚಿ ಇಡ್ತಾ ಇದ್ದೀನಿ. ಅಷ್ಟರಲ್ಲಿ ಓವನ್ ಇಲ್ಲದೆ ನಾವು ಇದನ್ನು ಹೇಗೆ ಬೆನ್ಸ್ಕೊಳ್ಳೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಪ್ರೀ ಹೀಟ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಇದನ್ನೊಂದು 5 ನಿಮಿಷ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಅಷ್ಟರಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೊಂದು ಸ್ಟ್ಯಾಂಡ್ ಇಟ್ಟು ಆ ಪಾತ್ರೆ ಮುಚ್ಚಿ ಒಂದು 10 ನಿಮಿಷ ಇದನ್ನು ಪ್ರೀ ಹೀಟ್ ಮಾಡೋಕ್ಕಿಡೋಣ. ಮೊದಲೇ ಪ್ರೀ ಹೀಟ್ ಆದರೆ
ಪಿಜ್ಜಾ ಬೇಸ್ ಸೀದೋಗಲ್ಲ, ಚೆನ್ನಾಗಿ ಫ್ಲಫಿಯಾಗಿ ಉಬ್ಬಿ ಬರುತ್ತೆ. ನಮ್ಮದು ಪಾತ್ರೆ ಕಾಯೋಷ್ಟರಲ್ಲಿ ನಾವಿಲ್ಲಿ ಪಿಜ್ಜಾದ್ದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇದನ್ನು ಒಂದು ಉಳ್ಳೆ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಬಿಟ್ಟು ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ನಿಮಗೆ ದಪ್ಪ ಬೇಕು ಅಂದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ, ದಪ್ಪನಾದರೂ ಮಾಡ್ಕೊಳ್ಳಿ, ಅಥವಾ ನಾನಿಲ್ಲಿ ಪಿಜ್ಜಾ ಬೇಸ್ನ ಸ್ವಲ್ಪ ತೆಳುವಾಗಿ ಮಾಡ್ಕೊತಾ ಇದ್ದೀನಿ. ಒಂದು ಪ್ಲೇಟ್ಗೆ ಆಯಿಲ್ ಹಚ್ಬಿಟ್ಟು ಆ ಪ್ಲೇಟಲ್ಲಿ ಲಟ್ಟಿಸ್ಕೊಂಡಿರೋ ಹಿಟ್ಟನ್ನು ಹಾಕಿ ಒಂದು ಸ್ಪೂನ್ ತೊಗೊಂಬಿಟ್ಟು ಈ ಥರ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮದು ಪಿಜ್ಜಾ ಬೇಸು ಚೆನ್ನಾಗಿ ಬೇಯುತ್ತೆ. ಯಾಕಂದರೆ ಮೈದಾ ಅಲ್ವಾ, ಚೆನ್ನಾಗಿ ಬೇಯೋದಕ್ಕೆ ಬಹಳ ಟೈಮ್ ತೊಗೊಳುತ್ತೆ. ಈ ಥರ ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ ಒಂದು. ಇನ್ನೊಂದು ಪಿಜ್ಜಾ ಸಾಸ್ ಮತ್ತು ಚೀಸ್ ಅದೆಲ್ಲ ಬೇಸ್ ಒಳಗಡೆ ಹೋಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಈ ಥರ ಮಾಡ್ಕೊಳ್ಳೋದು. ಈ ಥರ ಮಾಡ್ಕೊಂಡು ಇದಕ್ಕೆ ಪಿಜ್ಜಾ ಸಾಸ್ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಅದ್ರದ್ದು ಟೇಸ್ಟ್ ಇಷ್ಟನೋ ಅದ್ರ ತಕ್ಕಂಗೆ ನೀವು ಹಾಕೋಬೋದು, ಇಷ್ಟೇ ಅಂತ ಏನಿಲ್ಲ. ಆದರೆ ಈಕ್ವಲಾಗಿ ಸ್ಪ್ರೆಡ್ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಚೀಸ್ ಹಾಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಒಂದು ಟೊಮ್ಯಾಟೊ ಪೀಸ್ ಇಟ್ಟು, ಈರುಳ್ಳಿ, ನೀವು ಇದೇ ವೆಜಿಟೇಬಲ್ ಅಂತ ಏನಿಲ್ಲ, ಪಿಜ್ಜಾಗೆ ನಿಮಗೆ ಏನು ಇಷ್ಟನೋ ನೀವು ಆ ವೆಜಿಟೇಬಲ್ಸ್ನ ಹಾಕೋಬೋದು. ಸ್ಪ್ರಿಂಗ್ ಆನಿಯನ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಸ್ವೀಟ್ ಕಾರ್ನ್ ಹಾಕ್ಕೊಂಡಿದ್ದೀನಿ, ಮತ್ತು ಮೇಲ್ಗಡೆ ಇನ್ನೊಂದು ರೌಂಡ್ ಚೀಸ್ನ ಹಾಕೋತಾ ಇದ್ದೀನಿ. ಚೀಸ್ ಕೂಡ ಅಷ್ಟೇ, ನಿಮಗೆ ಎಷ್ಟು ಬೇಕು, ನಿಮಗೆ ಎಷ್ಟು ಇಷ್ಟನೋ ನೀವು ಆ ರೀತಿ ಮಾಡ್ಕೋಬೋದು. ಮಾಡ್ಕೊಂಬಿಟ್ಟು ಪ್ರೀ ಹೀಟ್ ಆಗಿರೋ ಪಾತ್ರೆಗೆ ಅದನ್ನು ಇಟ್ಟು ಮತ್ತೆ ಲಿಟ್ಲ್ ಕ್ಲೋಸ್ ಮಾಡಿಬಿಟ್ಟು ನಾವು 5 ನಿಮಿಷ ಹೈ ಫ್ಲೇಮ್ನಲ್ಲಿ ಮತ್ತು 5 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೆಳೆಸಿದರೆ ಆಯಿತು, ನಮ್ಮ ಪಿಜ್ಜಾ ರೆಡಿಯಾಗಿರುತ್ತೆ. ನೀವೇನಾದರೂ ಪಿಜ್ಜಾ ಬೇಸ್ ಸ್ವಲ್ಪ ದಪ್ಪ ಮಾಡಿದರೆ ಇನ್ನೊಂದು 5 ನಿಮಿಷ ಎಕ್ಸ್ಟ್ರಾ ಬೆಳೆಸ್ಕೊಳ್ಳಿ ಅಷ್ಟೇ. ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಪಿಜ್ಜಾ ಹೆಂಗೆ ರೆಡಿಯಾಗಿದೆ ಅಂತ. ಕಟ್ ಮಾಡಿ ತೋರಿಸ್ತೀನಿ. ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂದರೆ ಬೇಸು ನಿಜವಾಗ್ಲೂ ಔಟ್ಸೈಡಿಂದ ತಂದಿರೋದ ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಹಾಗೆ ಸೂಪರಾಗಿರುತ್ತೆ. ಇನ್ನೊಂದು ಪೀಸ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ತಕ್ಕೊಂಡು ತೋರಿಸ್ದೆ ನೋಡಿ. ತುಂಬ ಬಿಸಿ ಇರುತ್ತೆ ಪ್ಲೇಟು, ಕೈಯಿಂದೆಲ್ಲ ಮುಟ್ಟಕ್ಕೆ ಹೋಗಬೇಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೆಂಗಿತ್ತು ಅಂತ ಪಕ್ಕ ಒಂದು ಸರ್ತಿ ತಿಂದುಬಿಟ್ಟು ಟ್ರೈ ಮಾಡಿ, ಕಮೆಂಟ್ ಮಾಡಿ. ಇನ್ನಿಷ್ಟು ಇದೇ ಥರ ರೆಸಿಪೀಸ್ ಬೇಕಾಗಿದ್ದರೆ ಕಮೆಂಟಲ್ಲಿ ಹಾಕಿ, ಅದೇ ರೆಸಿಪೀಸ್ನ ನಾನು ಮಾಡಿ ತೋರಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.